ವರ್ಷಂ ಪ್ರತಿ ಆಪನ ಕೊಕ್ಕಡ ವೈದ್ಯನಾಥೇಶ್ವರ ವಿಷ್ಣುಮೂರ್ತಿ ದೇವರನ ಕಂಬಳದ ಕೋರಿ ಹಿಂದಿನಿಂದ ಬೆಳೆದ ಅನಾದಿ ಕಾಲದಿಂದ ಬಂದಂತ ಕೊಕ್ಕಡ ಕೋರಿ ಜಾತ್ರೆಯ ಕೊರಗದೋಲು ಇಡೀ ಏಳಿಗೆ ಮಾಡ್ಕೊ ಪುಣ್ಯಕೀರ್ತಿ ವೈದ್ಯನಾಥೇಶ್ವರ ದೇವರಿಗೆ ಕಪ್ಪಕಾಯಿ ಕಾಣಿಕೆ ಮಲ್ಪೆ ದೋಲಿ ಇಡ್ತೀನಿ. ಈ ದೇವಸ್ಥಾನದ ಜಾತ್ರೆಯಲ್ಲಿ ವಿಶೇಷವಾದ ಜಾತ್ರೆ ಅಂದ್ರೆ ಕೊಕ್ಕಡ ಕೋರಿ ಜಾತ್ರೆ ಅಂತ. ಅದು ಇತಿಹಾಸ ಪ್ರಸಿದ್ಧ ಜಾತ್ರೆ. ಅದು ಬಹಳ ವಿಶೇಷವಾಗಿ ನಡೀತದೆ ಇಲ್ಲಿ. ಶಾಂತಪ್ಪ ಅಂತ ನಾನು ಇಲ್ಲಿ ಕೊಕ್ಕಡದವನೇ. ನಾವು ಯೋಗಿ ದಿನಾಸ ಪರಿಸರದಲ್ಲಿ ಇರುವವರು ನಾವು. ಹಿಂದಿನಿಂದ ಬೆಳೆದ ಅನಾದಿ ಕಾಲದಿಂದ ಬಂದಂತ ಕೊಕ್ಕಡ ಕೋರಿ ಜಾತ್ರೆಯ ಕೊರಗದೋಲು ನಡೀತಾ ಬಂದಿದೆ. ಅದೇ ರೀತಿ ಪ್ರತಿಯೊಂದು ಜಾತ್ರೆ ದಿವಸ ಕೋಳಿ ದನಗಳನ್ನು ಇಳಿಸುವುದು, ದೇವರು ಅಲ್ಲಿಗೆ ಬರುವುದು, ದೇವರು ಬರುವಾಗ ಮಡಿಯಾಗಿ ವಸ್ತ್ರವನ್ನು ಹಾಕಿ ದೇವರನ್ನು ಬರಮಾಡಿಕೊಳ್ಳೋದು ಅಲ್ಲಿಗೆ. ಆ ರೀತಿ ಗದ್ದೆಗೆ ಪೂಕರೆಯನ್ನು ಹಾಕಿ ಇಲ್ದ್ಮೇಲೆ ಅಲ್ಲಿ ಕಟ್ಟೆ ಪೂಜೆ ಮುಗಿಸ್ಕೊಂಡು ದೇವರು ಪುನಃ ದೇವಸ್ಥಾನಕ್ಕೆ ಹಿಂದಿರುಗ್ತಾರೆ. ಅದೇ ರೀತಿ ಇಲ್ಲಿ ವರ್ಷಕ್ಕೆ ಒಂದು 15 ದಿವಸಕ್ಕೆ ಮುಂಚಿತವಾಗಿ ಇಲ್ಲಿ ಕೊರಗದೋಳು ಅಂತೇಳಿ ಒಂದು ಜನಾಂಗದವರದನ್ನು ಮನೆಗೆ ಎಲ್ಲ ಬರ್ತಾರೆ. ಅದೇ ರೀತಿ ಮನೆ ಬಂದು ಮನೆಯಲ್ಲಿ ಅವರಿಗೆ ಆತಿಥ್ಯವನ್ನು ವಸ್ತು ರೂಪದಲ್ಲಿ ಕೊಟ್ಟು ಅವರಿಗೆ ಗೌರವ ಸ್ನಾನ ಲಭಿಸ್ತಾ ಇದ್ದೇವೆ. ಅದೇ ರೀತಿ ಪ್ರತಿ ಮನೆಗೆ ಹೋಗಿ ಅವರು ಹೇಳಿಕೆಯನ್ನು ಕೊಟ್ಟು ಹಿಂದಿರುತ್ತಾರೆ. ಸಂಕ್ರಮಣ ದಿವಸವಾಗಿ ಅಲ್ಲಿ ಹೊಸವಾಗುತ್ತೆ. ಅದೇ ಸಿಂಗೋಡೆ ದಿವಸವಾಗಿ ಕೋರಿ ಜಾತ್ರೆ ನಡೀತದೆ. ಅವಾಗ ದೇವರು ಕೊರಗದೋಳು ಎತ್ತುಗಳೆಲ್ಲ ಹೋಗಿ, ಇದು ಹಿಂದಿನಿಂದ ಬಂದಂತ ಸಂಪ್ರದಾಯ. ಹೇಳ್ಬೇಡ ಮಾತ್ರ ಮಾಡಿ ಪುಟ್ಟ ಮಿಕ್ಸಿಂಗ್ ತಿರ್ತಿಗ್ನ ಪಚ್ಚಿ ಮಾಡ್ಲು ಪತ್ರ ಕವಳ ಆನ ಬಣ್ಣ ಬಂಜಾರ ಆಯ್ತನ ದೇವರ್ನ ಅಮೃತಗಳಿಗೆ ವಿಶ್ವಾಸ ಕಡಮರ ತಟ್ಟಾದ ಮಾತು ಹೊಡೆದು ಅಮೃತಗಳಿಗೇನು ಇಡೀ ಗ್ರಾಮವರೆಗೂ ಪಾಲ್ಗೊಳ್ತ ಹಿರಿಯ ದೇವರು ಅಂಜನೆ ಕೊರಗದ್ಯಲ್ಲ ಅಂಜನೆ ನಮ್ಮಲ್ಲಿ ಕೊಯ್ಯಲ್ಲಿ ಮತ್ತ ಸುಖ ಮುಖ ಮಲ್ತು ಕೊಡ್ತಮ್ಮ ಆಪನಂಜಿನ ದೇವರ ಸೇವೆ ಅದೇ ಜನಕುಲ್ನ ಕಷ್ಟ ಕಾರ್ಪಣ್ಯನ ಮತ್ತ ದೂರ ಮಲ್ತದು ಇಡೀ ಏಳಿಗೆ ಮಾಡ್ಕೊ ಪುಣ್ಯಕೀರ್ತಿ ವೈದ್ಯನಾಥೇಶ್ವರ ದೇವರಿಗೆ ಕಪ್ಪಕಾಯಿ ಕಾಣಿಕೆ ಮಲ್ಪೆ ದೋಲಿ ಇಡ್ತೀನಿ. ವರ್ಷಂ ಪ್ರತಿ ಆಪನ ಕೊಕ್ಕಡ ವೈದ್ಯನಾಥೇಶ್ವರ ವಿಷ್ಣುಮೂರ್ತಿ ದೇವರನ ಕಂಬಳದ ಕೋರಿ ಮತ್ತ ದುಂಬಾದ ದಿನಕೇಂದು ಮುಕ್ತೇಶ್ವರ ದಿನಕೇಂದು ಕೊರಗ ಕಟ್ಟೆಂಕಲ ದಿನಗೇನು ಮುಹೂರ್ತಗಳಿಗೆ ಎಡ್ಡ ದಿನಟ್ಟು ಅಂಚಿನಿ ಗುರುವಾರ ಅಂದು ಎಡ್ಡ ಗಲಿಗೆ 10:30 ಗಂಟೆ ಬುಕ್ಕ ಶುರು ಮಲ್ತನ ಮೂಲು ದೇವಸ್ಥಾನ ಅಂದ್ರೆ ಕಟ್ಟದ ನಾವು ದೇವಸ್ಥಾನ ನಲ್ತಿದ್ದು 2 ಪಾತ್ರ ಪಂಡ ದೇವರ ಪ್ರಾರ್ಥನೆ ಮಲ್ತೊಂದು ಅಂಜನೆ ಗಂಧ ಪ್ರಸಾದ ಮತ್ತು ಅರ್ಚಕರಿಗೆ ಕೊರ್ಪೇರು ಅಂಚೆ ಪಣವಲ್ಲ ಕೊರ್ಪೇರು ಕಾಣಿಗೆ ಅಂಚೆ ದಿನ ದೆತ್ತೊಂದು ಸೀದಾ ಗುತ್ತಿನಾರು ಮೈನ್ ಗುತ್ತುಂಡ ಡೆಂಜ ಗುತ್ತು ವೆಂಕಟೇಶ ಬಾಳ್ತಲಾಯ ಅಂಚೆ ಆಡೆಗು 2 ಕೊರ ಗೆಲುಪು ಒಪ್ಪುನ ಅಲ್ಪರ್ದಕ್ಕ
ಬುಕ್ಕೊಂಜಿ ಇಲ್ಲಡೆ ಕೆಲ್ಲಾರಡೆ ಒಪ್ಪ ಐಡ್ದುಕ್ಕ ಬೋಂಟ್ರನ ಇಲ್ಲು ಪಂಡ ಕೊಕ್ಕಡ ಬೋಂಟ್ರೆ ಕೆಂಪ ಕೋಡಿ ಉಗ್ಗ ಪೂಜಾರ್ಲಿಂದು ಅಡೆ ಪೋಪನ ನಡುಗರ ಅಲ್ಲಿ ಪೋಂಡ ನಲ್ತದು ಅನ್ನ ಕಾನಿಗೆ ಇಂಕ್ಲಿಗೆ ಬಾರು ತಾರಾಯಿ ಅಂಚೆನ ಮನಸ್ಸು ಏದ್ದೇನು ಲಾದ್ದೇನಕ್ಕೆ ಮನಸ್ಸು ಮತ ಕೊರ್ಪೇರು ಅಂಚೆ ಅಲ್ಪರ ಸೀತ ಇಡಿಗೆ ಬಂಡಾರಡೆ ಕೋರಿ ಮಲ್ಪವನಾರು ಅಂಚೆ ಆರ್ನಾಡೆ ಪೋತು ಅಲ್ಪಲ್ಲಂಚೇನೆ ನಲ್ಪೆರ ಉಂಡು ಕಾನಿಗೆ ಮತ ಕೊರ್ಬೇರು ಇತ್ತನ ಮತ ಪನವು ಬುಕ್ಕ ಅರಿಯ ತಾರಾಯ ಬಜ್ಜಿ ಬಚ್ಚಿನ ಕೊರ್ಪೇರು ಅಲ್ಪಾರ್ದು ಎರಡನೇ ದಾಡಿ ಓಪನ ಬಂಡಾರ್ಲಾಡಿ ಐದು ಒಕ್ಕ ದುಮ್ಮು ಮುಕ್ತಿಸರಾದ ಇತ್ತನ ಮೀಯಲ ಪಾಂಗಣ್ಣ ಇರಂದು ಆರ್ನಾಡಿಗೆ ಪೋಪನ ಅದೇ ಪೋನೋಟ ಪೋಯಿನ ದುಕ್ಕ ಅಲ್ಪಲಂಚೇನೆ ನಲ್ಪೇರುಂಡು ಕಾನಿಗೆ ಮತ್ತೆ ಕೊರ್ಪೇರು ಬುಕ್ಕ ಪೋಪನ ಇಕ್ಕ ಇಲ್ಲಿಗೆ ಗುತ್ತುದಲ್ಲಜ್ಜಿ ಬುಕ್ಕ ಬೇತೆ ಬೇತೆ ಬುಕ್ಕ ಪೋಪನೇ ಕೊಕ್ಕಡ ಗ್ರಾಮ ಯಾನ್ ಒಂಜಿ 45 ವರ್ಷ ಸುಂಜಿ ಮಲ್ತೊಲ್ಲೆ ನಮ್ಮೇರು ಅಂದು ಬಲ್ಲ ದುಂಬು ಕಂಬಳ ಆಪೆದ ಮುಲ್ಪ ಮುಟ್ಟಾಡು ಕಾಯ್ತಲ್ಪ ಮಡ್ಡಿಯಲ ಗುಂಡಿಡು ಅಪಗ ಕಂಡ ಎಲ್ಲೆ ಕಂಡರು ದೇವಿರು ಬಲಿ ಬರ್ಪೆದೇರು ಇಲ್ಲೇ ಕಂಡೋಡು ಅಪಗ ಒಂಜಿ ಪೂಜಾರ್ಲು ಕಲಿ ಮುರಿದಿತ್ತೇರು ಕಲಿ ಮುರಿದು ನಿಪ್ಪನಾಗ 6 ವರ್ಷ ಸಂತಾಲ ಮಲ್ತಿರಿಗೆ ಅಪಗ ದೇವಿರು ಈತಿಯಲ್ಲೇ ಕಂಡೋಡು ಬಲಿ ಬರ್ಪೇರು ದೇವರಿಗೆ ಬಾರಿ ಸಮಸ್ಯೆ ಹಾಕೊಂಡು ಆಕೆ ಎನ್ನ ಅಲ್ಪ ಒಂಜಿ ಮಲ್ಲ ಕಂಡೋಂಡು ಅಡೆಗಲ್ಲ ಪತ್ತಿರ ದೇವಿರು ಎಡ್ಡೆ ತಿಂದು ಅದ್ರ ಸಂಕಲ್ಪ ಮಲ್ತು ಕಲಿ ಮುರಿದು ಕಲಿ ಪತ್ತೊಂದು ಪೋಪುನಾರು ಪೋನಾಗ ದೇವರು ಒಟ್ಟಿಗೆ ವೈರಿಗೆ ಇಂಚಿರ್ದು ಒಟ್ಟಿಗೆ ಪೋನಾಗ ದೇವ್ರು ಬತ್ತೀರು ಅಂತ ಪಿರತುಗ ದೇವ್ರು ಬರ್ತಾರೆ ಇಡೀ ಕಾಲಿ ಪುರ ಗುತ್ತಿದನ್ನಾಗ ಅಡೆಗೆ ಎತ್ತನಾಗ ದೇವಿರು ಅಲ್ಲೇ ಉಂತೇರು ಅರ್ನಿಲ್ ಕಾಯ್ತಲ್ಪ ಉಂತನಾಗ ದೇವಿರು ಅಲ್ಪರ ದುಃಖ ಇನಿ ಮಡಿ ಕುಂಟು ಪಾಡೇರು ಮಡ್ಡಿಯೊಲೇನಾಗ್ಲಿ ದೇವ್ರ ಅಡೆ ಬರೋಣ ಕಮ್ಮಲ ಆಡೆ ಉಂಟ ಉದಾಹರಣೆ ಒಂಜಿ 50 ಮೀಟರ್ ತುಲೆ ಕಟ್ಟೆಲಕ ದೇವಿರ ಅಲ್ಪ ಪೂಜೆ ಅನ್ನು ಕೈ ಹಾಕೊಂಡು ಐದು ದುಃಖ ಪೂಕೋರೆ ಕಂಡು ಪಾಡ್ನು ಬಿರ್ಮೇರಿನ ಕಂಡ ನಾಗೆ ಪ್ರಥಮ ಕಂಬಳಾಡು ಬಿರ್ಮೇರಿ ಐಕೆ ಪೂ ಕಾರ್ಯ ಪಾಡ್ದು ದೇವಿರಿಗೆ ಅಲ್ಪ ಹಣ್ಣುಕಾಯಿ ಪ್ರಸಾದ ಮತ ಕುರ್ಪೇರು ಎಂಕ್ಲೆಗೆ ಅಲ್ಪ ನೂಲು ಕಟ್ಟರ ಮತ್ತು ನೂಲು ಮತ ಕಟ್ಟಬೇರು ಪೂರ ಪತ್ತಾಗ್ಲಿ ಫಸ್ಟ್ಗೆ ಬಲ್ಪುಗು ಬೋಂಟ್ರನ ಏರು ಜಪ್ಪೋಡು ಬೋಂಟ್ರನ ಕೆಂಪ ಓಡಿ ಉಗ್ಗ ಬೇರ್ನ ಏರು ಜತ್ತಿರ್ದು ಬಾಕಿದ ಏರು ಪೂರ ಜಪ್ಪಡೋಲಿ ಪರಕೆದ ಮತ ಬುಕ್ಕ ತಪ್ಪು ಒಣ್ಣಾಗಲಿ 5 ಗಂಟೆಗೆ ಚರ್ಮ ರೋಗ ಬುಕ್ಕ ಸಂಸಾರ ಅವನಾಗ್ಲಿಗೆ ಬುಕ್ಕ ಮತ್ತ ಇತ ಅಗಲ ಇಷ್ಟ ಅರ್ಥ ಕಷ್ಟ ಕಾರ್ಪಣೆ ಪರ ಪಣ್ಣವು ಆ ಕಂಬಲಾಗ ತಪ್ಪು ಪಾಡ್ಬೇಕನ್ನದ ಮಣ್ಣು ಅನೇಕ ಪಾಡ್ದು ಆ ತೀರ್ಥ ಪಾಡ್ತ ಚರ್ಮ ರೋಗ ಇತ್ಯಾದಿ ಅಗಲ ಕಷ್ಟ ಪೂರ ನಿವಾರಣೆ ಹಾಕೊಂಡು ಒಂದು ವರ್ಷ ಒಂಜಿ ಕೋ ಜಾತ್ರೆ ಪಂಚಾಯತಿ ಪುನಗ ಈ ವೈದ್ಯನಾಥ ದೇವಸ್ಥಾನಡು ಎಂಕ್ಲ ದೋಲು ಬೊಕ್ಕ ನಳಿಕೆದ ಒಟ್ಟುಬೋದು ಇಲ್ಲಿರ್ಬೋದು ಒಂಜಿ ಮನವಿವರನ್ನು ಬರ್ಪಾಕ್ಲಿಕ್ಕೆ ಬರ ಅಂಚೆ ಪುನಗ ದುಂಬು ಹಿರಿಯದ ಬತ್ತನ ಒಂದು ಪದ್ಧತಿ ಏರ್ ಮಾತಿತ್ತೆ ಗೊತ್ತಿಜ್ಜಿ ಇತ್ತೆಲ್ಲ ಅವೇ ಪದ್ಧತಿ ನಿಂಕ್ಲ ಮತ್ತೊಂದಿಲ್ಲ ಓಕಲ ಬತ್ತನ ಗೊತ್ತಿಜ್ಜಿ ಒಂದೇ ಸರ್ತಿ ದೋಲು ಜಂಟ ಆಯ್ಬಿಡು ಕೇರಿ ಬಿಡ ಪುತ್ರ ಗೊತ್ತನಿಗೆ ಆಟ ಆಯ್ಬಿಡು ದೋಲು ವಿಜಂಟ ಆಯ್ಬಿಡು ದೋಲು ಮುಚ್ಚಿದ್ದು ಅದಕ್ಕೆ ದೋಲು ಬರ ಆತನಿತ್ತೆ ಮುಳು ಅಂಚೆ ಪುನಗ ಹೊಸಪಾತಿ ಪೋಪನ ಕೋ ಜಾತ್ರೆಗೆ ಇಂಕ್ಲ ಓಲು ಒಟ್ಟಿಗೆ ಹೋಗಿಲ್ಲ ಇಂಕ್ಲ ಹಿರಿಯಾಗ್ಲು ಬರು ಇತ್ತೇರು ಚೌಡಿ ಬೂದಿ ಮುದ್ದಾರೆ ಬರಾಗ್ಲು ಮೈನ್ ಇತ್ತನಾಗ್ಲು ಊರ ಅಂಚೆ ದಿಪ್ಪನಾಗ ಅಂಗಾರ ಕೋರಿ ಜಾತ್ರೆ ಅಂಚೆ ಕೆಲವು ಊರ ಫಲಕ್ಕೆ ಬನ್ನ ತಪ್ಪು ಊರ ಪಾಠ ಬರ್ಪೇರು ಇತ್ತನ ರೋಗ ರುಜಿನ ಬರ ಕಮ್ಮಿ ಹಾಪುಡು ಈ ಕೆಡು ಇತ್ತನ ಕಜ್ಜಿ ಇತ್ತನ ಬರ ಎಲ್ಲ ಕಮ್ಮಿ ಹಾಪುಡು ಅಂಚೆ ಇತ್ತ ಹಿರಿಯಾಗ್ಲೇರ್ಲೆ ಪ್ರಾಯದಾಗ್ಲೇ ಇರ್ಲಿ ಇಜ್ಜೇರು ಕೆಲ ಹೊಂಜನ ಆಗ್ಬಿಡು ಇತ್ತ 2-3 ಜನ ಇಪ್ಪುನ ಅಕ್ಲಿದ್ದ ಬರ್ಪೇರು ಹೊಂಜನ ಆಗ್ಬಿಡು 2-3 ಜನ ಅಕ್ಲಿ ವೈದ್ಯನಾಥ ಕೃಷ್ಣಮೂರ್ತಿ ಕೈಗಾರ ಸುಗ ನಾನು ಮೇಲ್ ಮಿತ್ತಗ್ಲ ಈ ಅಂಕಲ್ನ ಅಂದು ಜಾನಪದ ಒಂದು ಕಲೆ ದುಡಿ ದೋಲು ಪಂಪನವರ ಜಾನಪದ ಕಲೆ ನೆಕ್ದು ಧರ್ಮಸ್ಥಳ ಪದ ಇತ್ತ ನೆಕ್ ನಡವಲಿಕ್ ಬೊಕ್ಕ ತುಳುಸಂದ ಪದ ಇತ್ತ ಅಪಾಗ ಆರೆಗ್ ಕಾವಂತೇಳಿ ಬಾರಿ ಖುಷಿ ಆದಿತ್ತು ನಡವಲಿಟ್ಟ ಎಂಕ್ಲ ಸ್ಟೇಜ್ ದೋಲ್ ಬೊಟ್ಟುದು
ಸರ್ವ ವ್ಯಾಧಿ ನಿವಾರಣಂ ಕರುವತಿ ಭೋಗಶಮಂ ವಿಷ್ಣುಪಾದೋದಕಂ ಶುಭಂ. ಶ್ರೀ ಗುರುಭ್ಯೋ ನಮಃ. ನನ್ನ ಹೆಸರು ರಮಾನಂದ ಭಟ್ ಅಂತ. ನಾನು ಇಲ್ಲಿ ಒಂದು 23 ವರ್ಷದಿಂದ ಪ್ರಧಾನ ಅರ್ಚಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿ ಬರುವ ಡಿಸೆಂಬರ್ ಧನು ಸಂಕ್ರಮಣದ ಮರು ದಿವಸ ಕೋರಿ ಜಾತ್ರೆ ಅಂತ ನಡೀಲಿಕ್ಕಿದೆ. ಆ ಕೋರಿ ಜಾತ್ರೆ ಈ ಸಲ ವಿಶೇಷ ಅಂದ್ರೆ ಸಂಕ್ರಾಂತಿಯ ಮರು ದಿವಸ ಸೋಮವಾರ ಆದ್ದರಿಂದ ಸೋಮವಾರ ಕೋರಿ ಗದ್ದೆ ಉಳುಮೆ ಎಲ್ಲ ಆಗುದಿಲ್ಲ. ಆದುದರಿಂದ ಮಂಗಳವಾರ 17ನೇ ತಾರೀಕು ಕೋರಿ ಜಾತ್ರೆ ನಡೆಯುತ್ತದೆ. ಮತ್ತೆ ಇಲ್ಲಿ ವಿಶೇಷ ಅಂದ್ರೆ ಗದ್ದೆಗೆ ಮಂಗಳವಾರ ದಿವಸ ಸಾಯಂಕಾಲ ಹೊಸಗೆ ಹೋಗಿ ಅದನ್ನು ಮದುಮಗಳನ್ನಾಗಿ ಮಾಡಿ ಮರು ದಿವಸ ಬೆಳಿಗ್ಗೆ ಧನುರ್ಮಾಸದಲ್ಲಿ ದೇವರ ಪೂಜೆ ಆಗಿ ಎಲ್ಲರೂ ಭಕ್ತರು ತಲೆಯ ಮೇಲೆ ಸೊಪ್ಪನ್ನು ತಗೊಂಡೋಗಿ ಗದ್ದೆಗೆ ಹಾಕಿ ಆ ಗದ್ದೆಯ ನೀರನ್ನು ಮಣ್ಣನ್ನು ಪ್ರೋಕ್ಷಣೆ ಮಾಡಿಕೊಂಡು ಮನೆ ಹಚ್ಚಿಕೊಂಡು ಬರುವುದು. ಅನಾರೋಗ್ಯದ ಸಂದರ್ಭದಲ್ಲಿ ಏನಿದ್ರು ಅದನ್ನ ಆ ನೀರನ್ನು ಸೇವನೆ ಪ್ರಾರ್ಥನೆ ಮಾಡಿ ಪ್ರೋಕ್ಷಣೆ ಮಾಡ್ಕೊಳ್ಳಿ ಗುಣ ಆಗ್ತದೆ ಅಂತ ಹೇಳಿ ಇತಿಹಾಸ. ಆಮೇಲೆ ಜಾನುವಾರುಗಳು ಗದ್ದೆಗೆ ಇಳಿಸುವುದು. ಅದಾದ ನಂತರ ಜಾನುವಾರುಗಳು ಮುಂಚಿನ ಕಾಲದಲ್ಲಿ ಜಾನುವಾರುಗಳಿಗೆ ಯಾವುದೇ ಮದ್ದುಗಳಿಲ್ಲಂತೆ. ಅವಾಗ ಕೊಕ್ಕಡದ ಕೋರಿ ಗದ್ದೆಗೆ ಆ ಜಾನುವಾರುಗಳು ಇಳಿಸ್ತೇವೆ ಅಂತ ಹರಕೆ ಹೇಳ್ಕೊಂಡು ಅವನು ಆ ಗದ್ದೆಗೆ ಇಳಿಸಿ ಆ ಗದ್ದೆಗಳ ಜಾನುವಾರುಗಳು ಇಳಿಸ್ಕೊಂಡು ಹೋಗ್ತಾರೆ ಅಂತ ಹೇಳಿ ಒಂದು ಸಂಪ್ರದಾಯ ಅದು. ಅದಲ್ಲದೆ ಸಾಯಂಕಾಲ ದೇವರು ಉತ್ಸವ ಹೊರಟು ಅಲ್ಲಿ ಕಟ್ಟಪೂಜಾದಿಗಳೆಲ್ಲ ಆಗಿ ನಾಗತಂಬಿಲ ಎಲ್ಲ ಆಗ್ಲಿಕ್ಕುಂಟು. ಆಮೇಲೆ ಒಂದು ದೇವಸ್ಥಾನದ ಉತ್ಸವಾದಿಗಳು ನಡೀಲಿಕ್ಕುಂಟು. ಸಾಯಂಕಾಲ 5:30ಯಿಂದ ಕಟೀಲು ಮೇಳದವರಿಂದ ಲಲಿತೋಪಾಖ್ಯಾನ ಎಂಬ ಯಕ್ಷಗಾನ ಬಯಲಾಟ ನಡೆಯಲಿದೆ.